ಸುಮಲತಾ ಅವರು ಇವತ್ತು ಸಂಜೆ 4 ಗಂಟೆಗೆ ತಮ್ಮ ನಿವಾಸದಲ್ಲಿ ಸಭೆಯನ್ನ ಕರೀತಾ ಇದ್ರೆ ಮತ್ತೊಂದು ಕಡೆ ಜೆಡಿಎಸ್ ಪಾಳದಲ್ಲೂ ಕೂಡ ಒಂದು ಮಹತ್ವದ ಬೆಳವಣಿಗೆ ಆಗ್ತಾ ಇದೆ. ಸಂಜೆ 6 ಗಂಟೆಗೆ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರು ಮಂಡ್ಯದ ನಾಯಕರನ್ನ ಕರೆಸಿಕೊಂಡು ಅವರ ಜೊತೆ ಮಾತುಕತೆಯನ್ನು ನಡೆಸೋದಕ್ಕೆ ಮುಂದಾಗಿದ್ದಾರೆ. ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಸೇರಿದಂತಹ ತೋಟದ ಮನೆಯಲ್ಲಿ, ಅದೇನು ಬಿಡದಿ ಬಳಿ ಇದೆ ತೋಟದ ಮನೆ, ಆ ತೋಟದ ಮನೆಗೆ ಸಭೆ ಕರೆದಿದ್ದಾರೆ. ಆ ಮೂಲಕ ಗರಿಗೆದರಿದಂಥ ಮಂಡ್ಯ ರಾಜಕೀಯ 6 ಗಂಟೆಗೆ ಇವತ್ತು ಸಂಜೆ ಮಂಡ್ಯ ಜೆಡಿಎಸ್ ನಾಯಕರು ಸಭೆಯನ್ನು ನಡೆಸಲಿದ್ದಾರೆ. ಬಿಡದಿಯ ಕೇತಗನಹಳ್ಳಿಯ ತೋಟದ ಮನೆಯಲ್ಲಿ ಸಭೆ ನಡೀತಾ ಇದ್ದು, ಮಂಡ್ಯ ಟಿಕೆಟ್ ಬಹುತೇಕ ಜೆಡಿಎಸ್ ಪಕ್ಷಕ್ಕೆ ಅನ್ನೋ ಮಾತಿನ ಹಿನ್ನೆಲೆಯಲ್ಲಿ ಸಿ.ಎಸ್. ಪುಟ್ಟರಾಜು, ಸುರೇಶ್ ಗೌಡ, ರವೀಂದ್ರ ಶ್ರೀಕಂಠಯ್ಯವರು, ಅನ್ನದಾನಿ ಶ್ರೀಕಂಠೇಗೌಡ ಸೇರಿದಂತೆ ಹಲವು ನಾಯಕರು ಕೂಡ ಭಾಗಿಯಾಗ್ತಿದ್ದಾರೆ. ನೋಡಿ, ಇದು ಕೌಂಟರ್ ಅಂತ ಹೇಳಬೇಕಾ ಅಥವಾ ಪ್ರತ್ಯಾಸ್ತ್ರ ಅಂತ ಹೇಳಬೇಕಾ ಗೊತ್ತಾಗ್ತಾ ಇಲ್ಲ. ಒಂದು ಕಡೆ ಸುಮಲತಾ ಅಂಬರೀಶ್ ಅವರು ಇವತ್ತು ಸಂಜೆ 4 ಗಂಟೆಗೆ ತಮ್ಮ ನಿವಾಸದಲ್ಲಿ ಸಭೆಯನ್ನು ನಡೆಸ್ತಾ ಇದ್ರೆ, ಅದರ ಬೆನ್ನಲ್ಲೇ ಸಂಜೆ 6 ಗಂಟೆಗೆ ಬಿಡದಿಯ ಕೇತಗನಹಳ್ಳಿಯಲ್ಲಿರುವಂಥ ಎಚ್.ಡಿ. ಕುಮಾರಸ್ವಾಮಿ ಅವರ ತೋಟದ ಮನೆಯಲ್ಲಿ ಮಂಡ್ಯ ಭಾಗದ ಜೆಡಿಎಸ್ನ ಶಾಸಕರು, ಜೆಡಿಎಸ್ನ ನಾಯಕರನ್ನ ಕರೆಸಿಕೊಂಡು ಅವರು ಕೂಡ ಮೀಟಿಂಗನ್ನು ನಡೆಸಿದ್ದಾರೆ. ಈ ಕಡೆ ಇವರು ನಮಗೆ ಟಿಕೆಟ್ ಅಂತ ಹೇಳ್ತಿದ್ದಾರೆ, ಆ ಕಡೆ ಜೆಡಿಎಸ್ನವರು ನಮಗೆ ಟಿಕೆಟ್ ಅಂತ ಹೇಳ್ತಿದ್ದಾರೆ. ಅಧಿಕೃತವಾಗಿ ಘೋಷಣೆ ಆಗೋವರೆಗೂ ಕೂಡ ಈ ಹಗ್ಗ ಜಗ್ಗಾಟ, ತಂತ್ರಗಾರಿಕೆಗಳು ಎಲ್ಲವೂ ಕೂಡ ಮುಂದುವರಿಯುತ್ತೆ ಅನ್ನೋದರಲ್ಲಿ ಯಾವುದೇ ಅನುಮಾನವಿಲ್ಲ. ರಾಜ್ಯಸಭೆ ಚುನಾವಣೆ ಹತ್ತಿರವಾಗ್ತಾ ಇದೆ. ರೆಸಾರ್ಟ್ ಪಾಲಿಟಿಕ್ಸ್ ಕೂಡ ತುಂಬಾ ಜೋರಾಗಿ ನಡೀತಾ ಇದೆ. ಅಡ್ಡ ಮತದಾನದ ಪರಿಣಾಮ ಒಂದು ಕಡೆ ಆದ್ರೆ 5ನೇ ಅಭ್ಯರ್ಥಿಯನ್ನ ಗೆಲ್ಲಿಸ್ಕೋಬೇಕು ಅನ್ನುವಂತಹ ಹಠ ಮತ್ತೊಂದು ಕಡೆ. ಹೀಗಾಗಿ ಬಿಜೆಪಿ, ಜೆಡಿಎಸ್, ಕಾಂಗ್ರೆಸ್ ಎಲ್ಲವನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದೆ. ಅಡ್ಡ ಮತದಾನದ ಭೀತಿಯಲ್ಲಿ ಕಾಂಗ್ರೆಸ್ ನಾಯಕರು ಸಿಕ್ಕಾಕೊಂಡಿದ್ದಾರೆ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಶಾಸಕರನ್ನ ಹಿಡಿದಿಟ್ಕೊಳ್ಳೋದಕ್ಕೆ ಕಾಂಗ್ರೆಸ್ನಿಂದ ಅನರ್ಹ ತಂತ್ರಕ್ಕೂ ಕೂಡ ಮುಂದಾಗುವ ಸಿದ್ಧತೆಗಳಾಗ್ತಾ ಇದೆ. ಅಡ್ಡ ಮತದಾನವನ್ನ ಮಾಡಿದ್ರೆ ಶಾಸಕರು ಅನರ್ಹ ಆಗ್ತಾರೆ. ಡಿಸ್ಕ್ವಾಲಿಫೈ ಮಾಡಿದ್ವಿ ಅಂತಂದ್ರೆ ಮುಂದೆ ನೀವೇ ಸಮಸ್ಯೆಯನ್ನ ಎದುರಿಸ್ಕೊಳ್ತೀರಿ ಅನ್ನೋ ರೀತಿಯೂ ಪ್ರಶ್ನೆಗಳು ಇಲ್ಲಿ ಸೃಷ್ಟಿ ಆಗ್ತಾ ಇರೋದು. ಇದೇ ವಿಚಾರವಾಗಿ ವಿಜಯಪುರದಲ್ಲಿ ಎಂ.ಬಿ. ಪಾಟೀಲ್ ಸಚಿವರು ಈ ಅನರ್ಹಾಸ್ತ್ರವನ್ನ ಬಿಟ್ಟಿದ್ದಾರೆ. ಎಲ್ಲ ಸೀಟ್ ಗೆಲ್ತೇವೆ, ಅಡ್ಡ ಮತದಾನದ ಪ್ರಶ್ನೆಯೇ ಬರೋದಿಲ್ಲ, ಮತಗಳನ್ನ ತೋರಿಸಿ ಹಾಕುವ ಪದ್ಧತಿ ಇರುತ್ತೆ, ಮತ ಹಾಕ್ತೇವೆ, ನಾವೆಲ್ಲ ಶಾಸಕರು ಒಟ್ಟಾಗಿದ್ದೇವೆ, 2 ಮತ ಹೆಚ್ಚಿಗೆ ಪಡಿತೀವಿ ಹೊರತಾಗಿ ಅಡ್ಡ ಮತದಾನ ಆಗೋದಿಲ್ಲ. ಇನ್ ಕೇಸ್ ಆ ರೀತಿ ಆದರೆ ಅನರ್ಹ ಅಸ್ತ್ರವನ್ನು ಕೂಡ ಎಂ.ಬಿ. ಪಾಟೀಲ್ ಬಿಟ್ಟಿದ್ದಾರೆ.